ಮಧು ಬಂಗಾರಪ್ಪನವರು ಯಾರು? ಅವರ ಸ್ವಂತ ತಂದೆ ಮಾಡಿದ ಸಾಧನೆ ಮೇಲೆ ಹೇಳಿಕೊಂಡು ಹೋಗುವ ಒಬ್ಬ ವ್ಯಕ್ತಿ ಮಧು. ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಒಂದೇ ವರ್ಷ, ಆ ಒಂದೇ ವರ್ಷದಲ್ಲಿ ಮಧುಗೆ ಸಚಿವ ಸ್ಥಾನವನ್ನೇ ಕೊಡಬೇಕಂದ್ರೆ ಮಧುವಿನ ಸಾಧನೆ ಅಲ್ಲ, ಬಂಗಾರಪ್ಪನವರ ಸಾಧನೆ ಮೇಲೆ ಮಧುವಿನ ಕೊಟ್ಟಿರ್ತಕ್ಕಂಥ. ನಾನು ಬಹಿರಂಗವಾಗಿ ಸವಾಲಾಗ್ತೇನೆ ಮಧುಗೆ, ನಿಮ್ಮ ಈ ಸಮುದಾಯದ ಕೊಡುಗೆ ಏನು? ಮಧು ಬಂಗಾರಪ್ಪನವರ ಈ ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥದ್ದು ಮೊಟ್ಟ ಮೊದಲು ಮಧು ಹೇಳಬೇಕಾಗತ್ತೆ. ಸ್ವಂತ ಮನೆ ಒಡೆದು ಹಾಳು ಮಾಡಿರ್ತಕ್ಕಂಥ ಮಧು ಸಮುದಾಯ ಕೂಡಿಸ್ಕಾಗತ್ತಾ? ಯಾಕೆ ಮೊನ್ನೆ ಬೆಂಗಳೂರಲ್ಲಿ ಸಮಾವೇಶವನ್ನೇ ಮಾಡಿದಿರಿ, ಆ ಸಮಾಜ ಸೇರಿಸ್ತೀವಿ ಅಂತ ಹೇಳಿದ್ದೀರಿ, ಯಾಕೆ ಸ್ವಂತ ಅಣ್ಣನ ಕರ್ಕೊಂಬರೋಕ್ಕಾಗಲಿಲ್ಲಲ್ಲ, ಕುಮಾರ್ ಬಂಗಾರಪ್ಪನವರ ಕರ್ಕೊಂಬರೋಕ್ಕಾಗಲಿಲ್ಲಲ್ಲ? ಹಾಗಾಗಿ ಮಧು ಬಂಗಾರಪ್ಪನವರು ಯಾರ್ಯಾರನ್ನ ಏನು ಕರೀತಾರೆ ಅಂತ ಮೊನ್ನೆ ನಾನು ನೋಡಿದೆ. ವೇದಿಕೆ ಮೇಲೆ ಸಿದ್ದರಾಮಯ್ಯನವ್ರನ್ನ ಅಪ್ಪಾಜಿಯಿಂದ ಕರೆದಿದ್ದ, 5-8 ವರ್ಷಗಳ ಹಿಂದೆ ದೇವೇಗೌಡರನ್ನ ಅಪ್ಪಾಜಿಯಿಂದ ಕರೆದಿದ್ದ. ಹಾಗಾಗಿ ಇವರು ಏನೇನು ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮಧು ಬಂಗಾರಪ್ಪನವರದ್ದೇನಪ್ಪ ಅಂದರೆ ಅವರ ರಾಜಕೀಯ ಅಸ್ತಿತ್ವವನ್ನೇ ಮಂತ್ರಿ ಸ್ಥಾನ ಉಳಿಸೋಕ್ಕೋಸ್ಕರ ಕೊಡ್ತಕ್ಕಂಥ ಬೇಜವಾಬ್ದಾರಿಯ ಒಬ್ಬ ದುರಹಂಕಾರಿ, ದುರ್ನಡತೆ ಇರತಕ್ಕಂಥ ವ್ಯಕ್ತಿ. ಸ್ವಂತ ತಂದೆಯವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಆತನ ಮುಖ್ಯಮಂತ್ರಿ ಕಚೇರಿ ಒಳಗಡೆ ಬಿಡಲಿಲ್ಲ. ಅದರಿಂದ ಅವರಿಗೇನೂ ಉತ್ತರ ಕೊಡಬೇಕು, ಎಲ್ಲವನ್ನ ಕೊಟ್ಟಿದ್ದೀನಿ. ಮೊದಲು ಮನೆ ಒಂದ ಸರಿ ಮಾಡಿಕೊಳ್ಳಿ. ಮತ್ತು ನನಗೆ ಸ್ವಾಮೀಜಿ ಹೌದೋ ಅಲ್ವೋ ಇದೆಲ್ಲವನ್ನೇ ಸರ್ಟಿಫಿಕೇಟ್ ಸಾರೆಕೊಪ್ಪೆಯಿಂದ ಮಧುವಿನ ಮನೆಯಿಂದ ಕೊಡ್ತಾ ಇಲ್ವಲ್ಲ. ಅದರಿಂದ ಮಧುವಿನ ಮನೆಯಿಂದ ಕೊಡ್ತಕ್ಕಂಥ ಸರ್ಟಿಫಿಕೇಟ್ ಆಗಲಿ, ಮಧುವಿನ ಮನೆಗೆ ಒಂದು ದಿನ ಒಂದು ಚಾಯೆ ಕುಡಿಸಿ ಅಲ್ಲೇ ಒಂದು ಟೀ ಕೊಡಿ ಅಂತ ಹೇಳಿ ಒಂದು ನಿಮಿಷ ಒಂದು ದಿನವೂ ಕೂಡ ಹೋಗಲಿಲ್ಲ. ಮಧುಕಿಗೇನಾಗಿದೆ, ಹರಿಪ್ರಸಾದ್ ಅವರ ಸೆಪ್ಟೆಂಬರ್ 9ನೇ ತಾರೀಕು ಬೆಂಗಳೂರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾವು ಹರಿಪ್ರಸಾದ್ ಅವರಿಗೆ ಸಪೋರ್ಟ್ ಕೊಟ್ಟಿದ್ದರಿಂದ ಮುಖ್ಯಮಂತ್ರಿಗಳ ಮಾತು ಕೇಳಿ ಹೇಳಿಕೆ ಕೊಡ್ತಕ್ಕಂಥ ಮಧು ಅವರು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಈಡಿಗ ಸಮುದಾಯ ಹೊಡಿಬೇಕು ಅಂತಕ್ಕಂಥ ಒಂದು ಹಿನ್ನೆಲೆ ಹಿಡ್ಕೊಂಡು ಮಧುವಿನ ಮುಂದೆ ಬಿಟ್ಟಿದ್ದಾರೆ. ಆ ಮಧುವಿನ ಹೇಳಿಕೆಗಳು ಮಧು ನಿಲ್ಲಿಸಲಿಲ್ಲ ಅಂದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಈ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಮಧು ಅವರು ಹೇಳಿಕೆ ಕೊಟ್ಟಂದರೆ ಮಧುವಿನ ಮನೆ ಮುಂದೆ ಕೂಡ ಈಡಿಗ ಸಮಾಜ ಹೋಗ್ತೇವೆ. ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಮಧುವಿನ ಪ್ರತಿಕೃತಿ ದಾನ ಮಾಡ್ತೇವೆ.